ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹೇಮಿಶ್ರೀ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಟೇಸ್ಟಿಯಾದ ಹಿತ್ಕಿದ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮಾಡೋಕ್ಕಿಂತ ಮುಂಚೆ ನಮ್ಗೆ ಈ ಥರ ಹಿತ್ಕಿದ ಕಾಳು ಬೇಕು. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಮ್ಗೆ ಅವರೆಕಾಯಿ ಸಿಗೋದಿಲ್ಲ, ಅದರಿಂದ ಈ ರೀತಿಯಾದ ಫ್ರೋಝನ್ ಕಾಳು ಸಿಗುತ್ತೆ. ಈ ಕಾಳನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಮುಳುಗೋವರೆಗೂ ಹಾಕಿ ಒಂದು 2 ಅವರ್ಸ್ ಆದರೂ ನೀರಲ್ಲಿರಲಿ. ಅದಾದಮೇಲೆ ನೀರನ್ನೆಲ್ಲ ಚೆಲ್ಬಿಟ್ಟು ನೋಡಿ ಹೀಗಾಗಿರುತ್ತೆ. ಇದನ್ನ ಈ ರೀತಿ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ಕಾಳೆಲ್ಲ ಈಗ ಸಪ್ರೇಟ್ ಆಗುತ್ತೆ. ಹೀಗೆ ಎಲ್ಲ ಕಾಳನ್ನು ಎತ್ತಿಟ್ಕೊಂಡಿರೋಣ. ನನಗೆ ಇಲ್ಲಿ ಇಕ್ಕಿದಾದ್ಮೇಲೆ ಕಾಳು ಸುಮಾರು 300 ಗ್ರಾಮ್ ಆಗುವಷ್ಟು ಕಾಳು ಸಿಕ್ಕಿದೆ. ಈ ರೀತಿ ಕಾಳನ್ನ ನಾವು ತುಂಬ ಎತ್ತಿಕ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿರ್ಬೋದು. ನೋಡಿ ಈಗ ಇಷ್ಟು ಕಾಳು ಸಿಕ್ಕಿದೆ. ಕಾಳು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಇದ್ರ ಜೊತೆ ಒಂದು ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಬರೀ ಕಾಳಲ್ಲಿ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸಣ್ಣ ಸಣ್ಣಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಒಂದು ಮಸಾಲೆ ಹುರ್ಕೊಳ್ಳೋಣ. ಅದಕ್ಕೆ ನಾನೀಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಒಂದು 6 ರಿಂದ 8 ಆಗುವಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, 4 ಲವಂಗ, ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3-4 ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ, ಒಂದು ಸ್ವಲ್ಪ ಅರಿಶಿನ, 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತು ತರಕಾರಿ. ಈಗ ತೊಗೊಂಡಿರೋ ಮಸಾಲೆನೆಲ್ಲ ಒಂದ್ಸತಿ ಫ್ರೈ ಮಾಡ್ಕೊಂಬರೋಣ. ಅದಕ್ಕೊಂದು ಪ್ಯಾನ್ ಇಡಿ, ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕಿ ಒಂದ್ಸತಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋದರೆ ಸಾಕು, ತುಂಬ ಫ್ರೈ ಆಗೋದೇನು ಬೇಡ. ಒಂದು 2 ನಿಮಿಷ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಆಪ್ಷನಲ್ಲು, ಮುಂಚೆನೇ ಹೇಳ್ದಂಗೆ ಇದ್ದರೆ ಹಾಕ್ಕೊಳ್ಳಿ, ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕು. ಅದನ್ನು ಒಂದ್ಸತಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ, ಅದಕ್ಕೇ 1 ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ, 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು 5 ಟೀ ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಈಗ ಸ್ಟವ್ ಆಫ್ ಮಾಡಿಬಿಡಿ. ಆ ಬಿಸಿಲೇ ಸ್ವಲ್ಪ ಫ್ರೈ ಆಗುತ್ತದು. ಈಗ ಇದನ್ನು ತಣ್ಣಗಾಕಿಡೋಣ. ತಣ್ಣಗಾದ್ಮೇಲೆ ರುಬ್ಬಬೇಕು. ಅಷ್ಟರಲ್ಲಿ ನಾವು ಅವರೆಕಾಳನ್ನೆಲ್ಲ ಒಗ್ಗರಣೆ ಹಾಕ್ತಾ ಇರೋಣ. ಒಂದು ಪ್ಯಾನ್ ಇಡಿ, ಅದರೊಳಗಡೆ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಅದಕ್ಕೆ ನಾವು ತೆಗೆದಿಟ್ಕೊಂಡ್ರೆ ಇದ್ಕಿದ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಎಣ್ಣೆಲಿ ಒಂದ್ಸತಿ ಹೀಗೆ ಫ್ರೈ ಮಾಡಬೇಕು. ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಇದಕ್ಕೆ ಈಗ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಂದು ಲಿಡ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ನೀರೇನಾದರೂ ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿಟ್ಟಿರಿ. ಅಷ್ಟರಲ್ಲಿ ನಾವು ಆಗಲೇ ಹುರಿದಿರೋಂಥ ಮಸಾಲೆ ನೋಡಿ ಈಗ ತಣ್ಣಗಾಗಿದೆ. ಇದನ್ನ ರುಬ್ಕೊಂಬರೋಣ. ಇದು ರುಬ್ಬೋವಾಗ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಕೊಂಬನ್ನಿ. ತುಂಬ ನುಣ್ಣಗಿರಬೇಕು ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿರಬೇಕು. ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೋದು. ಅಷ್ಟರಲ್ಲಿ ನಾವು ಆಗಲೇ ಒಗ್ಗರಣೆ ಹಾಕಿದ್ದೀವಲ್ಲ ಅವರೆಕಾಳು, ಅದು ಸ್ವಲ್ಪ ಈಗ ಕುದೀತಾ ಇರುತ್ತೆ. ಅದರಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಈಗ ಮಸಾಲೆನೂ ಹಾಕ್ತಾಯಿದ್ದೀನಿ. ಈ ರೆಸಿಪಿನ ನೀವು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿದ್ರೆ ಸೇಮ್ ಪ್ರೊಸೆಸ್ ಹೀಗೆ ಮಾಡಿ ಒಂದೇ ವಿಷಲ್ ತೆಗೆಸ್ಕೊಂಡ್ರೆ ಸಾಕು. ಈಗ ಮತ್ತೆ ನಮಗೆ ಮಸಾಲೆಗೆ ಇನ್ನೂ ಎಕ್ಸ್ಟ್ರಾ ನೀರು ಬೇಕಾಗಿದೆ. ಮಸಾಲೆದು ಸ್ವಲ್ಪ ನೀರೆಲ್ಲ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸಾಂಬಾರು ಕನ್ಸಿಸ್ಟೆನ್ಸಿಗೆ ತರಿಸ್ಕೊಳ್ಳಿ. ಅದನ್ನ ಆದಷ್ಟು ಹೀಗೆ ಮಿಕ್ಸ್ ಮಾಡೋವಾಗ ಬಿಸಿ ನೀರು ಹಾಕಿ, ತಣ್ಣೀರು ಬದಲು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 3/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇದನ್ನೀಗ ಚೆನ್ನಾಗಿ ಕುದಿಯೋಕೆ ಇಟ್ಟಿರೋಣ. ಒಂದು 10 ಮಿನಿಟ್ಸ್ ಆದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನಮ್ಗೆ ಚೆನ್ನಾಗಿ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ರೀತಿ ಕಾಳು ತೊಗೊಂಡು ಪ್ರೆಸ್ ಮಾಡಿ, ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಬೇಯಬೇಕು. ಕಾಳು ತುಂಬಾ ಬೆಂದಿರಬಾರ್ದು, ಸ್ಮ್ಯಾಶ್ ಆಗೋ ಥರ. ಆ ರೀತಿ ತುಂಬ ಗಟ್ಟಿನೂ ಇರಬಾರ್ದು. ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಸಾರು ತುಂಬ ರುಚಿಯಾಗಿರುತ್ತೆ. ಈ ಸಾಂಬಾರು ಇಡ್ಲಿ ಜೊತೆ, ದೋಸೆ, ಚಪಾತಿ, ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ರಾಗಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ. ಕರ್ನಾಟಕ ಸ್ಪೆಷಲ್ ಸಾಂಬಾರ್ ರೆಸಿಪಿ ಇದು. ಅವರೆಕಾಳು ಸೀಸನಲ್ಲಿ ಈ ಸಾಂಬಾರು ಮಾಡಿಲ್ದೇ ಇರೋ ಮನೆ ಇರೋದಿಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ. ಆಲೂಗಡ್ಡೆ ಬದನೆಕಾಯಿ ಇಲ್ದಿರಾನೆ ಬರೀ ಕಾಳಲ್ಲೇ ಈ ಸಾಂಬಾರು ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.